ಹಾಯ್ ಎಲ್ಲರಿಗೂ ನಮಸ್ಕಾರ. ಅಪ್ಕಮಿಂಗ್ ಎಕ್ಸಾಮ್ಸ್ನ MCQ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇ ಕ್ವಶನ್, ದ ಫಿಫಾ ವರ್ಲ್ಡ್ ಕಪ್ 2026 ಈಸ್ ಶೆಡ್ಯೂಲ್ಡ್ ಟು ಬಿ ಜಾಯಿಂಟ್ಲಿ ಹೋಸ್ಟೆಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್? ಫಿಫಾ ವಿಶ್ವಕಪ್ 2026 ಜಂಟಿಯಾಗಿ ಯಾವ ದೇಶಗಳು ಆತಿಥ್ಯ ವಹಿಸಲಿದೆ? 2026 ಫಿಫಾ ವರ್ಲ್ಡ್ ಕಪ್ಪನ್ನು ಯಾವ ದೇಶಗಳು ಹೋಸ್ಟ್ ಮಾಡ್ತಾ ಇದ್ದಾರೆ ಅಂದರೆ USA, ಕೆನಡಾ ಮತ್ತು ಮೆಕ್ಸಿಕೋ. ಆಪ್ಷನ್ 1 ಇದು ಸರಿಯಾದಂಥ ಉತ್ತರ ಆಗಿರುತ್ತೆ. ಸೊ ಈ ಮೂರು ದೇಶಗಳು ಈ ವರ್ಷದ ಫಿಫಾ ವರ್ಲ್ಡ್ ಕಪ್ಪನ್ನು ಹೋಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಈ ವರ್ಷ ಇದು ಮೊದಲ ಬಾರಿಗೆ ಒಟ್ಟು 48 ಟೀಮ್ಗಳು ಈ ವರ್ಷ ಪಾರ್ಟಿಸಿಪೇಟನ್ನು ಮಾಡ್ತಾ ಇದ್ದಾರೆ. ಹಿಂದೆ 2022ರಲ್ಲಿ ನಡೆದಿತ್ತು, ಅದು ಕತರಲ್ಲಿ ನಡೆದಿತ್ತು. ಒಟ್ಟು 32 ಟೀಮ್ಗಳು ಭಾಗವಹಿಸಿದರು. ಇದು ಮೊದಲ ಬಾರಿಗೆ 48 ಟೀಮ್ಗಳು ಈ ಸಲ ಭಾಗಿಯಾಗಿದ್ದಾರೆ. ಮುಂದಿನ ಕ್ವಶನನ್ನು ನೋಡೋಣ. ಲಿಯೋನೆಲ್ ಮೆಸ್ಸಿ ಇವರು ಯಾವ ದೇಶದ ಆಟಗಾರರು? ಲಿಯೋನೆಲ್ ಮೆಸ್ಸಿ ಬಿಲಾಂಗ್ಸ್ ಟು ವಿಚ್ ಕಂಟ್ರಿ? ಇದಕ್ಕೆ ಸರಿಯಾದಂಥ ಉತ್ತರ ಅರ್ಜೆಂಟೈನಾ. ಇವರು ಅರ್ಜೆಂಟೈನಾ ದೇಶದ ಫುಟ್ಬಾಲ್ ಆಟಗಾರರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ದ ಐಡಲ್ ಆಫ್ ರಾಮ್ ಮಂದಿರ್ ಇನ್ಸ್ಟಾಲ್ಡ್ ಇನ್ ದ ಸ್ಯಾಂಕ್ಟಮ್ ಸ್ಯಾಂಕ್ಟೋರಿಯಂ ವಾಸ್ ಸ್ಕಲ್ಪ್ಚರ್ಡ್ ಬೈ ಹೂಮ್? ರಾಮ್ ಮಂದಿರ್ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾದ ರಾಮಲಲ್ಲಾ ವಿಗ್ರಹವು ಯಾರಿಂದ ಕೆತ್ತಲಾಗಿದೆ? ಇತ್ತೀಚೆಗೆ ಈ ದೇವಸ್ಥಾನದಲ್ಲಿ ಭ್ರಷ್ಟಾಚಾರ ನಡೆದಿರುವಂಥ ಕಾರಣ ಇದು ತುಂಬಾ ನ್ಯೂಸಲ್ಲಿದೆ. ಸೊ ಅದಕ್ಕೋಸ್ಕರ ಈ ಕ್ವಶನನ್ನು ಫ್ರೇಮ್ ಮಾಡಿದೆ. ಸೊ ಇಲ್ಲಿ ಆ ವಿಗ್ರಹವನ್ನು ಯಾರು ಕೆತ್ತಿದ್ರು ಅಂದರೆ ಅವರು ನಮ್ಮ ಕರ್ನಾಟಕ ರಾಜ್ಯದವರು ಇದನ್ನು ಕೆತ್ತಿದ್ರು. ಅವರ ಹೆಸರು ಅರುಣ್ ಯೋಗಿರಾಜ್ ಅಂತ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಈ ರೀತಿ ಇಂಟರ್ಲಿಂಕ್ ಮಾಡಿ ತುಂಬಾ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನನ್ನು ಕೇಳ್ತಾರೆ. ಸೊ ವಿಷಯಗಳು ಯಾವುದಿರುತ್ತೆ ಅದರ ಹಿಂದೆ ಮುಂದೆ ಎಲ್ಲ ನೋಡಿ. ಸೊ ಡೀಟೇಲ್ ಆಗಿ ಸ್ಟಡಿ ಮಾಡಿ. ಇದು ನಿಮಗೆ ಅಪ್ಕಮಿಂಗ್ ಎಕ್ಸಾಮ್ಸ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಮುಂದಿನ ಕ್ವಶನನ್ನು ನೋಡೋಣ. ವಿಚ್ ಈಸ್ ದ ಹೈಯೆಸ್ಟ್ ವಾಟರ್ ಫಾಲ್ ಇನ್ ಕರ್ನಾಟಕ? ಕರ್ನಾಟಕದ ಅತಿ ಎತ್ತರದ ಜಲಪಾತ ಯಾವುದು? ಕರ್ನಾಟಕದ ಅತಿ ಎತ್ತರದ ಜಲಪಾತ ಯಾವುದು ಅಂದರೆ ಕುಂಚಿಕಲ್ ಜಲಪಾತ. ಈ ಜಲಪಾತ ವರಾಹಿ ನದಿಯ ಜಲಪಾತ ಆಗಿರುತ್ತೆ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಸೊ ಜೋಗ್ ಫಾಲ್ಸಿಗೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಈ ಕ್ವಶನನ್ನು ಕೊಟ್ಟೆ. ಕರ್ನಾಟಕದ ಹೈಯೆಸ್ಟ್ ವಾಟರ್ ಫಾಲ್ ಅಂದರೆ ಅತಿ ಎತ್ತರದ ಜಲಪಾತ ಯಾವುದು ಅಂದರೆ ಕುಂಚಿಕಲ್ ಜಲಪಾತ. ಇದು ಶಿವಮೊಗ್ಗದಲ್ಲಿದೆ. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ದ ಬುಕ್ ಗುಲಾಮಗಿರಿ ವಾಸ್ ರಿಟನ್ ಬೈ ಹೂಮ್? ಗುಲಾಮಗಿರಿ ಕೃತಿಯನ್ನು ಯಾರು ರಚಿಸಿದ್ದಾರೆ? ಗುಲಾಮಗಿರಿ ಕೃತಿಯನ್ನು ರಚಿಸಿರೋರು ಜ್ಯೋತಿಬಾ ಫುಲೆ ಅವರು. ಇವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿರೋರಾಗಿದ್ದಾರೆ. ಸೊ ಇವರ ವೈಫು ಜ್ಯೋತಿಬಾ ಫುಲೆ ಅವರ ವೈಫ್ ಯಾರು ಅಂದರೆ ಸಾವಿತ್ರಿಬಾ ಫುಲೆ. ಇವರು ಮೊದಲ ಶಿಕ್ಷಕಿಯಾಗಿದ್ದರು. ನೆಕ್ಸ್ಟ್ ಕ್ವಶನ್, ವಿಚ್ ವಾಸ್ ದ ಫಸ್ಟ್ ನ್ಯೂಸ್ ಪೇಪರ್ ಪಬ್ಲಿಷ್ಡ್ ಇನ್ ಇಂಡಿಯಾ? ಭಾರತದಲ್ಲಿ ಪ್ರಕಟವಾದಂಥ ಮೊದಲ ಪತ್ರಿಕೆ ಯಾವುದು? ಭಾರತದಲ್ಲಿ ಪ್ರಕಟವಾದಂಥ ಮೊದಲ ಪತ್ರಿಕೆ ಯಾವುದು ಅಂದರೆ ದಿ ಬೆಂಗಾಲ್ ಗ್ಯಾಜೆಟ್. ಆಪ್ಷನ್ ಎ ಇದು ಸರಿಯಾದಂಥ ಉತ್ತರ ಆಗಿರುತ್ತೆ. 1780ರಲ್ಲಿ ಇದು ಕಲ್ಕತ್ತಾದಲ್ಲಿ ಶುರು ಮಾಡಿದರು. ಮುಂದಿನ ಕ್ವಶನ್, ಹೂ ವಾಸ್ ದ ಎಡಿಟರ್ ಆಫ್ ಬೆಂಗಾಲ್ ಗ್ಯಾಜೆಟ್? ಬೆಂಗಾಲ್ ಗ್ಯಾಜೆಟ್ ಪತ್ರಿಕೆಯ ಸಂಪಾದಕರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಜೇಮ್ಸ್ ಆಗಸ್ಟಸ್ ಹಿಕ್ಕಿ. ಸೊ ಇವರು ಬೆಂಗಾಲ್ ಗ್ಯಾಜೆಟ್ ಪತ್ರಿಕೆಯ ಸಂಪಾದಕರಾಗಿದ್ದರು. ಅದಕ್ಕೋಸ್ಕರ ಈ ಪತ್ರಿಕೆಗೆ ಹಿಕ್ಕೀಸ್ ಬೆಂಗಾಲ್ ಗ್ಯಾಜೆಟ್ ಅಂತ ಹೆಸರು ಕೂಡ ಇದೆ. ನೆಕ್ಸ್ಟ್ ಕ್ವಶನ್, ವಿಚ್ ವಾಸ್ ದ ಫಸ್ಟ್ ನ್ಯೂಸ್ ಪೇಪರ್ ಪಬ್ಲಿಷ್ಡ್ ಇನ್ ಕರ್ನಾಟಕ? ಕರ್ನಾಟಕದಲ್ಲಿ ಪ್ರಕಟವಾದಂಥ ಮೊದಲ ಪತ್ರಿಕೆ ಯಾವುದು? ಕರ್ನಾಟಕದಲ್ಲಿ ಪ್ರಕಟವಾದಂಥ ಮೊದಲ ಪತ್ರಿಕೆ ಯಾವುದು ಅಂದರೆ ಮಂಗಳೂರು ಸಮಾಚಾರ. ಇದು ಇದರ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಎ. 1843ರಲ್ಲಿ ಮಂಗಳೂರಲ್ಲಿ ಇದನ್ನು ಸ್ಥಾಪಿಸಿದರು. ಮುಂದಿನ ಕ್ವಶನನ್ನು ನೋಡೋಣ. ಹೂ ವಾಸ್ ದ ಫಸ್ಟ್ ಎಡಿಟರ್ ಆಫ್ ಮಂಗಳೂರು ಸಮಾಚಾರ? ದ ಫಸ್ಟ್ ಕನ್ನಡ ನ್ಯೂಸ್ ಪೇಪರ್. ಮೊದಲ ಕನ್ನಡ ಪತ್ರಿಕೆ ಮಂಗಳೂರು ಸಮಾಚಾರದ ಮೊದಲ ಸಂಪಾದಕರು ಯಾರು? ಮಂಗಳೂರು ಸಮಾಚಾರದ ಮೊದಲ ಸಂಪಾದಕರು ಯಾರಾಗಿದ್ದರು ಅಂದರೆ ಹರ್ಮನ್ ಫ್ರೆಡ್ರಿಕ್ ಮೋಗ್ಲಿಂಗ್. ಇವರು ಇದರ ಸಂಪಾದಕರಾಗಿದ್ದರು. ಸೊ ಇಲ್ಲಿ 2 ಕ್ವಶನ್ನು ಹೇಳಿದೆ. ಹಾಗೆ ಅದರ ಸಂಪಾದಕರು ಯಾರು, ಬೆಂಗಾಲ್ ಗ್ಯಾಜೆಟೆಯ ಸಂಪಾದಕರು ಯಾರು ಅಂತ ಹೇಳಿದೆ, ಜೇಮ್ಸ್ ಆಗಸ್ಟಸ್ ಹಿಕ್ಕಿ. ಹಾಗೆ ಮಂಗಳೂರು ಸಮಾಚಾರದ ಸಂಪಾದಕರು ಯಾರು ಅಂದರೆ ಹರ್ಮನ್ ಫ್ರೆಡ್ರಿಕ್ ಮೋಗ್ಲಿಂಗ್. ಅದು ಭಾರತದ ಮೊದಲ ನ್ಯೂಸ್ ಪೇಪರ್ ಆಗಿದ್ದರೆ ಮಂಗಳೂರು ಸಮಾಚಾರ ಕರ್ನಾಟಕದ ಮೊದಲ ಕನ್ನಡ ನ್ಯೂಸ್ ಪೇಪರ್ ಆಗಿರುತ್ತೆ. ಐ ಹೋಪ್ ನಿಮಗೆ ಈ ಪಾಯಿಂಟ್ಸ್ಗಳು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಮುಂದಿನ ಕ್ವಶನನ್ನು ನೋಡೋಣ. ದ ಥಿಯೋಸಾಫಿಕಲ್ ಸೊಸೈಟಿ ವಾಸ್ ಫೌಂಡೆಡ್ ಬೈ ಹೂಮ್? ಥಿಯೋಸಾಫಿಕಲ್ ಸೊಸೈಟಿಯನ್ನು ಯಾರು ಸ್ಥಾಪಿಸಿದರು?
ಈ ಕ್ವಶನಲ್ಲಿ ಆ್ಯಕ್ಚುಲಿ ತುಂಬಾ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಎಲ್ಲರೂ ಅನಿ ಬೆಸೆಂಟನ್ನು ಹೇಳ್ತಾರೆ. ಆ್ಯಕ್ಚುಲಿ ಅನಿ ಬೆಸೆಂಟ್ ಅವರು ಈ ಸೊಸೈಟಿಗೆ ಅಂದರೆ ಥಿಯೋಸಫಿಕಲ್ ಸೊಸೈಟಿಯ ಒಂದು ಮೆಂಬರ್ ಆಗಿದ್ದಾರೆ. ಆದರೆ ಅವರು ಇದನ್ನು ಶುರು ಮಾಡಿಲ್ಲ. ಇದನ್ನು ಶುರು ಮಾಡಿರೋರು ಹೆಲೆನಾ ಪೆಟ್ರೋವ್ನಾ ಬ್ಲಾವಸ್ಕಿ ಮತ್ತು ಹೆನ್ರಿ ಸ್ಟೀಲ್ ಆಲ್ಕಾಟ್. ಇವರು ಥಿಯೋಸಫಿಕಲ್ ಸೊಸೈಟಿಯ ಸ್ಥಾಪಕರು. ಆದರೆ ಅನಿ ಬೆಸೆಂಟ್ ಅವರು ಈ ಥಿಯೋಸಫಿಕಲ್ ಸೊಸೈಟಿಯ ಒಂದು ಮೆಂಬರ್ ಆಗಿದ್ದರು. ಇದನ್ನು 1875ರಲ್ಲಿ ನ್ಯೂಯಾರ್ಕಲ್ಲಿ ಇದನ್ನು ಸ್ಥಾಪಿಸಿದರು. ಆಮೇಲೆ ಇದರ ಹೆಡ್ ಕ್ವಾರ್ಟರನ್ನು ಇಂಡಿಯಾದಲ್ಲೇ ಶುರು ಮಾಡ್ತಾರೆ. ಎಲ್ಲಿ ಅಂದರೆ ಆದ್ಯಾರ್ ಅನ್ನುವಂಥ ಜಾಗ, ಇದು ತಮಿಳ್ನಾಡಲ್ಲಿದೆ. ಸೊ ಅಲ್ಲಿ ಇದರ ಹೆಡ್ ಕ್ವಾರ್ಟರ್ ಅಂದರೆ ಮುಖ್ಯ ಕಚೇರಿಯನ್ನು ಚೇಂಜ್ ಮಾಡಿದರು. ಐ ಹೋಪ್ ನಿಮಗೆ ಗೊತ್ತಾಯಿತು ಇವಾಗ ಥಿಯೋಸಫಿಕಲ್ ಸೊಸೈಟಿಯ ಸಂಸ್ಥಾಪಕರು ಯಾರು ಅಂತ. ಅನಿ ಬೆಸೆಂಟ್ ಇವರು ಇದಕ್ಕೆ ಸಂಬಂಧಿಸಿದ್ದಾರೆ, ಬಟ್ ಇವರು ಸ್ಥಾಪಕರು ಅಲ್ಲ. ಮುಂದಿನ ಕ್ವಶನನ್ನು ನೋಡೋಣ. ಹೂ ಫೌಂಡೆಡ್ ದ ಇಂಡಿಯನ್ ಅಸೋಸಿಯೇಷನ್ ಇನ್ 1876? 1876ರಲ್ಲಿ ಇಂಡಿಯನ್ ಅಸೋಸಿಯೇಷನನ್ನು ಯಾರು ಸ್ಥಾಪಿಸಿದರು? ಆ್ಯಕ್ಚುಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇದು 1885ರಲ್ಲಿ ಶುರುವಾಯಿತು. ಇದು ಶುರು ಆಗೋಕ್ಕೂ ಮುಂಚೆ ಬೇರೆ ಸಂಘಗಳು ತುಂಬಾ ಇತ್ತು. ಅಂದರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಶುರುವಾಗೋಕ್ಕಿಂತ ಮುಂಚೆ ಬೇರೆ ಸಂಘಗಳಿತ್ತು. ಅದರಲ್ಲಿ ಇದು ಕೂಡ ಒಂದು ಇಂಡಿಯನ್ ಅಸೋಸಿಯೇಷನ್ ಅಂತ. ಸೊ ಇದನ್ನು ಯಾರು ಸ್ಥಾಪಿಸಿದ್ರು ಅಂತ ಕೇಳ್ತಿದ್ದೀನಿ ಈ ಕ್ವಶನಲ್ಲಿ. ಇದಕ್ಕೆ ಸರಿಯಾದಂಥ ಉತ್ತರ ಸುರೇಂದ್ರನಾಥ್ ಬ್ಯಾನರ್ಜಿ ಮತ್ತು ಆನಂದ್ ಮೋಹನ್ ಬೋಸ್. ಇವರು ಇಂಡಿಯನ್ ಅಸೋಸಿಯೇಷನನ್ನು ಸ್ಥಾಪಿಸಿದ್ರು. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ದ ಪೂನಾ ಸಾರ್ವಜನಿಕ್ ಸಭಾ ವಾಸ್ ಫೌಂಡೆಡ್ ಬೈ ಹೂಮ್? ಪೂನಾ ಸಾರ್ವಜನಿಕ ಸಭೆಯನ್ನು ಯಾರು ಸ್ಥಾಪಿಸಿದ್ರು? ಜಸ್ಟಿಸ್ ಮಹಾದೇವ್ ಗೋವಿಂದ ರಾನಡೆ. ಇವರು ಪೂನಾ ಸಾರ್ವಜನಿಕ ಸಭಾದ ಅಧ್ಯಕ್ಷರಾಗಿದ್ದಾರೆ. ಅಂದರೆ ಇವರು ಸ್ಥಾಪಿಸಿದ್ರು ಇದನ್ನು. ನೆಕ್ಸ್ಟ್ ಕ್ವಶನ್. ದ ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ ವಾಸ್ ಫೌಂಡೆಡ್ ಬೈ ಹೂಮ್? ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನನ್ನು ಯಾರು ಸ್ಥಾಪಿಸಿದ್ರು? ಇದನ್ನು ಯಾರು ಸ್ಥಾಪಿಸಿದ್ರು ಅಂದರೆ ಫಿರೋಜ್ ಶಾ ಮೆಹ್ತಾ, ಕಾಶಿನಾಥ್ ತೆಲಂಗ್, ಹಾಗೆಯೇ ಬದ್ರುದ್ದೀನ್ ಥ್ಯಾಬ್ಜಿ. ಈ 3 ಜನರು ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನನ್ನು ಶುರು ಮಾಡಿದರು. ಹಾಗೆ ಮುಂದಿನ ಕ್ವಶನನ್ನು ನೋಡೋಣ. ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ವಾಸ್ ಫೌಂಡೆಡ್ ಬೈ ಹೂಮ್? ಈಸ್ಟ್ ಇಂಡಿಯಾ ಅಸೋಸಿಯೇಷನನ್ನು ಯಾರು ಸ್ಥಾಪಿಸಿದ್ರು? ಇದನ್ನು ದಾದಾಬಾಯಿ ನವರೋಜಿಯವರು ಸ್ಥಾಪಿಸಿದರು. ಇದು ನಾನು ಈಗ ಹೇಳಿದಂಥ ಕೆಲವೊಂದು ಗುಂಪುಗಳು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಶುರುವಾಗೋಕ್ಕೂ ಮುಂಚೆ ಇದ್ದಂಥ ಸಂಘಗಳು. ಇವು ತುಂಬಾ ಇಂಪಾರ್ಟೆಂಟ್ ಆರ್ಗನೈಸೇಷನ್ಗಳು. ಇದ್ರ ಮೇಲೆ ಮ್ಯಾಚ್ ದಿ ಫಾಲೋಯಿಂಗ್ ರೀತಿಯಾದರೂ ಕೇಳ್ತಾರೆ ಅಥವಾ ಡೈರೆಕ್ಟಾಗಿ ಕ್ವಶನನ್ನು ಕೂಡ ಕೇಳ್ಬೋದು. ಮುಂದಿನ ಕ್ವಶನನ್ನು ನೋಡೋಣ. ದಿ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ವಾಸ್ ಎನಾಕ್ಟೆಡ್ ಇನ್ ವಿಚ್ ಇಯರ್ ಆ್ಯಂಡ್ ಡ್ಯೂರಿಂಗ್ ದ ಟೆನ್ಯೂರ್ ಆಫ್ ವಿಚ್ ವೈಸ್ರಾಯ್? ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಿದ್ರು, ಹಾಗೆ ಯಾವ ವೈಸ್ರಾಯ್ ಅವಧಿಯಲ್ಲಿ ಇದನ್ನು ಜಾರಿಗೊಳಿಸಿದ್ರು ಅಂತ. ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಬಗ್ಗೆ ನೀವು ತುಂಬ ಮೇಯ್ನಾಗಿ ನೆನಪಿಟ್ಕೋಬೇಕಾಗಿರೋ ಪಾಯಿಂಟ್ಸ್ ಏನಂದರೆ, ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟಲ್ಲಿ ಏನಾಗುತ್ತೆ ಅಂದರೆ ಇಂಗ್ಲೀಷ್ ನ್ಯೂಸ್ ಪೇಪರನ್ನು ಹೊರತುಪಡಿಸಿ ಬೇರೆ ಭಾಷೆಯ ನ್ಯೂಸ್ ಪೇಪರ್ಗಳು ಇವರ ಸೆನ್ಸರ್ಗೆ ಹೋಗಿ ಆಮೇಲಷ್ಟೇ ಪಬ್ಲಿಷ್ ಮಾಡೋಕ್ಕಾಗೋದು. ಅಂದರೆ ಇವಾಗ ಸೆನ್ಸರ್ಶಿಪ್ಪನ್ನು ಹೋಗಲ್ಲ ನ್ಯೂಸ್ ಪೇಪರ್ಗಳು. ಆವಾಗ ನಾವೇನು ಬರೆದಿದ್ದೀವಿ ಅಂತೆಲ್ಲ ಮುಂಚೆನೇ ಅವರಿಗೆಲ್ಲ ತೋರಿಸಿ ಅವರು ಓಕೆ ಅಂತ ಅಂದರೆ ನಾವು ಪಬ್ಲಿಷ್ ಮಾಡೋಕ್ಕಾಗೋದು. ಈ ರೀತಿ ಕಾಯ್ದೆಯನ್ನು ಲಾರ್ಡ್ ಲಿಟ್ಟನ್ ಅವರು 1878ರಲ್ಲಿ ತಂದಿದ್ದರು. ಸೊ ಯಾರು ಕಾಯ್ದೆ ತಂದಿದ್ರು ಅಂದರೆ ಲಾರ್ಡ್ ಲಿಟ್ಟನ್ ಅವರು. ಯಾವಾಗಂದರೆ 1878ರಲ್ಲಿ. ನೆಕ್ಸ್ಟ್ ಕ್ವಶನ್. ವಿಚ್ ವಾಸ್ ದ ಫಸ್ಟ್ ಟ್ರೇಡಿಂಗ್ ಸೆಂಟರ್ ಎಸ್ಟಾಬ್ಲಿಷ್ಡ್ ಬೈ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇನ್ ಇಂಡಿಯಾ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಸ್ಥಾಪಿಸಿದ ಮೊದಲ ವ್ಯಾಪಾರ ಕೇಂದ್ರ ಯಾವುದು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಸ್ಥಾಪಿಸಿದಂಥ ಮೊದಲ ವಾಣಿಜ್ಯ ಕೇಂದ್ರ ಇದು ಸೂರತ್ತಲ್ಲಿ ಇದೆ. ಸೊ ಅದಕ್ಕೆ ಸರಿಯಾದಂಥ ಉತ್ತರ ಈ ಕ್ವಶನ್ನಿಗೆ ಆಪ್ಷನ್ ಎ ಸೂರತ್. ಇದೇ ರೀತಿ ನೀವು ಬೇರೆ ಬೇರೆ ಅಂದರೆ ಪೋರ್ಚುಗಲ್ ಅವರು ಎಲ್ಲಿ ಶುರು ಮಾಡಿದರು, ಡಚ್ಚರು ಮೊದಲ ವ್ಯಾಪಾರ ಕೇಂದ್ರ, ಹಾಗೆ ಡೇನ್ಸ್ಗಳು, ಇದ್ರ ಬಗ್ಗೆನೂ ನೀವು ತಿಳ್ಕೊಂಡಿರಬೇಕು. ನೆಕ್ಸ್ಟ್ ಕ್ವಶನ್. ಹೂ ಈಸ್ ರಿಗಾರ್ಡೆಡ್ ಆ್ಯಸ್ ದ ಪಾಯ್ನಿಯರ್ ಆಫ್ ಇಂಟ್ರಡ್ಯೂಸಿಂಗ್ ಇಂಗ್ಲೀಷ್ ಎಜುಕೇಷನ್ ಇನ್ ಇಂಡಿಯಾ? ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಆರಂಭಿಸಿದಂಥ ಪ್ರಮುಖ ವ್ಯಕ್ತಿ ಎಂದು ಯಾರನ್ನು ಪರಿಗಣಿಸಲಾಗುತ್ತೆ? ಥಾಮಸ್ ಬ್ಯಾಬಿಂಗ್ಟನ್ ಮಕ್ಯಾಲೆ. ಇವರನ್ನು ಇಂಗ್ಲೀಷ್ ಶುರು ಮಾಡಿದರು ಅನ್ನುವಂಥ ಕ್ರೆಡಿಟ್ ಇವ್ರಿಗೆ ಹೋಗುತ್ತೆ. ಸೊ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಸ್ಗಳನ್ನು TB ಮೆಕ್ಯಾಲೆ ಅವರು ಶುರು ಮಾಡಿದರು. ಸೊ ಈ ಪಾಯಿಂಟನ್ನು ನೆನಪಲ್ಲಿ ಇಟ್ಕೊಳ್ಳಿ. ಮೆಕ್ಯಾಲೆ ಅವರು ಇಂಗ್ಲೀಷ್ ಮೀಡಿಯಮ್ ಸ್ಕೂಲನ್ನು ತರಬೇಕು ಅಂತ ಹೇಳಿದರು. ಆ ಟೈಮಲ್ಲಿ ವೈಸ್ರಾಯ್ ಯಾರಾಗಿದ್ದರು ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು ವೈಸ್ರಾಯ್ ಆಗಿದ್ದರು. ಸೊ ಈ ರೀತಿ ಕ್ವಶನನ್ನು ಕೇಳ್ಬೋದು.
ಸೊ ಅದಕ್ಕೋಸ್ಕರ ಎರಡನ್ನೂ ನೆನಪಿಟ್ಕೊಳ್ಳಿ. ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ತಂದಿದ್ದು ಯಾರ ವೈಸ್ರಾಯ್ ಇದ್ದಾಗ ಅಂತ ಕೇಳಿದರೆ ವಿಲಿಯಂ ಬೆಂಟಿಂಗ್ ಅವರು. ಸೊ ಇದು ಯಾರಿಗೆ ಕ್ರೆಡಿಟ್ ಹೋಗುತ್ತೆ ಅಂದರೆ ಮೆಕ್ಯಾಲೆ ಅವರಿಗೆ ಕ್ರೆಡಿಟ್ ಹೋಗುತ್ತೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು ತಂದಿದ್ದಕ್ಕೆ ಇಂಡಿಯಾದಲ್ಲಿ. ಹಾಗೆ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಹೂ ವಾಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್? ಬೆಂಗಾಲದ ಮೊದಲ ಗವರ್ನರ್ ಜನರಲ್ ಯಾರು? ವಾರನ್ ಹೇಸ್ಟಿಂಗ್ ಅವರು ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿದ್ದರು. ರೆಗ್ಯುಲೇಟಿಂಗ್ ಆ್ಯಕ್ಟ್ 1773 ರೆಗ್ಯುಲೇಟಿಂಗ್ ಕಾಯ್ದೆ 1777 ಮುಖಾಂತರವಾಗಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅನ್ನುವಂಥ ಹುದ್ದೆಯನ್ನು ಸ್ಥಾಪಿಸಿದರು. ಸೊ ಇದರಲ್ಲಿ ವಾರನ್ ಹೇಸ್ಟಿಂಗ್ ಅವರಿಗೆ ಈ ಪೋಸ್ಟನ್ನು ಕೊಟ್ಟಿದ್ದರು. ಐ ಹೋಪ್ ಈ ಪಾಯಿಂಟ್ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಮುಂದಿನ ಕ್ವಶನನ್ನು ನೋಡೋಣ. ಹೂ ವಾಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ? ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಕ್. ಇದು ಯಾವ ಕಾಯ್ದೆ ಮುಖಾಂತರ? ಮೊದಲಿಗೆ ನಾನು ಹೇಳಿದೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಇತ್ತು, ಅದನ್ನು ನೆಕ್ಸ್ಟ್ ಏನಂತ ಚೇಂಜ್ ಮಾಡಿದರು ಅಂದರೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಚೇಂಜ್ ಮಾಡಿದರು. ಚಾರ್ಟರ್ ಆ್ಯಕ್ಟ್ 1833 ಮುಖಾಂತರವಾಗಿ ಈ ಥರ ಚೇಂಜ್ ಮಾಡಿದರು. ಸೊ ಮೊದಲ ಗವರ್ನರ್ ಜನರಲ್ ಯಾರಾಗಿದ್ದರು ಇಂಡಿಯಾದಲ್ಲಿ ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಆಗಿದ್ದರು. ಹಾಗೆ ಮುಂದಿನ ಕ್ವಶನನ್ನು ನೋಡೋಣ. ಹೂ ವಾಸ್ ದ ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ? ಭಾರತದ ಮೊದಲ ವೈಸ್ರಾಯ್ ಯಾರು? ಲಾರ್ಡ್ ಕ್ಯಾನಿಂಗ್ ಅನ್ನುವಂಥವರು ಭಾರತದ ವೈಸ್ರಾಯ್ ಆಗಿದ್ದರು. ಸೊ ಈ ವೈಸ್ರಾಯ್ ಇದು ಯಾವ ಕಾಯ್ದೆ ಮುಖಾಂತರ ತಂದರು ಅಂದರೆ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858 ಸಿಪಾಯಿ ದಂಗೆ ಆದ ನಂತರ ಬಂದಂಥ ಮೊದಲ ಕಾಯ್ದೆ. ಸೊ ಅದರ ಮುಖಾಂತರವಾಗಿ ವೈಸ್ರಾಯ್ ಅಂತ, ಮೊದಲು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಇತ್ತು, ಅದಾದ ನಂತರ ಗವರ್ನರ್ ಜನರಲ್ ಆಫ್ ಇಂಡಿಯಾ, ನೆಕ್ಸ್ಟ್ ವೈಸ್ರಾಯ್. ಸೊ ಇವೆಲ್ಲ ಒಂದೇ ಥರದ ಹುದ್ದೆಗಳು, ಹೆಸರುಗಳು ಚೇಂಜ್ ಮಾಡಿದರು ಅಷ್ಟೇ. ಸೊ ಇದ್ರ ಕಾಯ್ದೆಗಳು ಯಾವುದು ಇದನ್ನು ಕೂಡ ನೆನಪಲ್ಲಿ ಇಟ್ಕೋಬೇಕು. ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ. ಇನ್ನೊಂದು ಬಹುಮುಖ್ಯವಾದ ಪ್ರಶ್ನೆ ಇಲ್ಲಿ, ಹೂ ವಾಸ್ ದ ಫಸ್ಟ್ ಇಂಡಿಯನ್ ಗವರ್ನರ್ ಜನರಲ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ? ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರು? ಸ್ವತಂತ್ರ ಭಾರತದಲ್ಲಿ ಮೊದಲ ಗವರ್ನರ್ ಜನರಲ್ ಯಾರಾಗಿದ್ದರು ಅಂದರೆ ರಾಜಗೋಪಾಲಾಚಾರಿಯವರು. ಸಿ ರಾಜಗೋಪಾಲಾಚಾರಿಯವರು ಸ್ವಾತಂತ್ರ್ಯ ಸಿಕ್ಕ ನಂತರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿದ್ದರು. ಸ್ವಾತಂತ್ರ್ಯ ಸಿಕ್ಕ ನಂತರ ಮೌಂಟ್ ಬ್ಯಾಟನ್ ಅವರು ಗವರ್ನರ್ ಜನರಲ್ ಆಗೇ ಇದ್ದರು. ಸೊ ಅದಾದ ನಂತರ ಇಂಡಿಯನ್ ಅವರೇ ಬೇಕು ಅಂದ್ಕೊಂಡು ನಾವು ಇವರನ್ನು ಆಯ್ಕೆ ಮಾಡಿದ್ವಿ. ಸೊ ಇವಾಗ ನಿಮಗೆ ಎಲ್ಲ ಪಾಯಿಂಟ್ಗಳು ಗೊತ್ತಾಯಿತು. ಗವರ್ನರ್ ಜನರಲ್ ಆಫ್ ಬೆಂಗಾಲ್, ಗವರ್ನರ್ ಜನರಲ್ ಆಫ್ ಇಂಡಿಯಾ, ವೈಸ್ರಾಯ್, ಹಾಗೆ ಇಂಡಿಯನ್ ಗವರ್ನರ್ ಜನರಲ್, ಈ ಎಲ್ಲ ವಿಷಯದ ಬಗ್ಗೆ ಒಂದು ಸ್ಪಷ್ಟವಾಗಿ ಒಂದು ಐಡಿಯಾ ಸಿಕ್ತು ಅಂತ ಅಂದ್ಕೊಳ್ತೀನಿ. 44 ವಾಸ್ ಪ್ರಿಪೇರ್ಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್? 1944 ಬಾಂಬೆ ಯೋಜನೆಯನ್ನು ಕೆಳಗಿನವುಗಳಲ್ಲಿ ಯಾರು ಸಿದ್ಧಪಡಿಸಿದರು? ನಾನು ಕೊಟ್ಟಿರುವಂಥ ಈ 4 ಆಪ್ಷನ್ಗಳಲ್ಲಿ 3 ತಪ್ಪಾಗಿದೆ. ಸರಿಯಾದ ಉತ್ತರ ಯಾವುದು ಅಂದರೆ ಫಸ್ಟ್ ಒನ್, ಭಾರತದ ಪ್ರಮುಖ ಕೈಗಾರಿಕೋದ್ಯಮಿಗಳ ಗುಂಪು, ಎ ಗ್ರೂಪ್ ಆಫ್ ಲೀಡಿಂಗ್ ಇಂಡಿಯನ್ ಇಂಡಸ್ಟ್ರಿಯಲಿಸ್ಟ್. ಇವರು ಬಾಂಬೆ ಪ್ಲ್ಯಾನನ್ನು ಶುರು ಮಾಡಿದರು. ಇವ್ರ ಪ್ರಕಾರ ಏನು ಅಂದರೆ ಭಾರತದಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ನಾವು ಇಂಪ್ರೂವ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಪ್ಲ್ಯಾನನ್ನು ಶುರು ಮಾಡಿದರು. ಸೊ ಇಂಡಸ್ಟ್ರಿಯಲಿಸ್ಟ್ ಉದ್ಯಮಿಗಳಾಗಿದ್ದಂಥ ಒಟ್ಟು 8 ಜನರು ಇದನ್ನು ಶುರು ಮಾಡಿದರು. ಇದರಲ್ಲಿ JRD ಟಾಟಾ, ಬಿರ್ಲಾ, ಹಾಗೆ ಪುರುಷೋತ್ತಮ್ ಥಾಕೂರ್ ದಾಸ್, ಲಾಲಾ ಶ್ರೀರಾಮ್, ಕಸ್ತೂರಿಬಾಯಿ ಲಾಲಾಬಾಯ್, ಹಾಗೆ ಅರ್ದೇಶಿರ್ ದಲಾಯ್, AD ಶ್ರಾಫ್, ಹಾಗೆ ಜಾನ್ ಮತಾಯ್. ಈ 8 ಜನರು ಇದನ್ನು ಶುರು ಮಾಡಿದರು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಬಾಂಬೆ ಪ್ಲಾನ್ ಯಾವಾಗ ಬಂತು ಅಂತಲೂ ಡೈರೆಕ್ಟಾಗಿ ಕೇಳ್ಬೋದು. 1944. ಇದು ಏನಕ್ಕೆ ಸಂಬಂಧಿಸಿದೆ ಅಂತಂದರೆ ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ ಅಂತ. ಸೊ ಇವರು ಹೆಸರುಗಳು ಯಾರು ಇದಕ್ಕೆ ಪ್ರಮುಖವಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂದರೆ ಇಂಡಸ್ಟ್ರಿಯಲಿಸ್ಟ್ ಹೆಸರುಗಳನ್ನು ಹೇಳಿದ್ದೆ, ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಹಾಗೆ ಮುಂದಿನ ಕ್ವಶನ್, ಇಂಡಿಯಾಸ್ ಫಸ್ಟ್ 5-year ಪ್ಲ್ಯಾನ್ ವಾಸ್ ಲಾಂಚ್ ಇನ್ ವಿಚ್ ಇಯರ್? ಭಾರತದ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಯಾವ ವರ್ಷದಲ್ಲಿ ಆರಂಭಿಸಿದ್ರು? ಭಾರತದ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು 1951ರಲ್ಲಿ ಸ್ಥಾಪಿಸಿದರು. ದಿ ಹೆಡ್ ಕ್ವಾರ್ಟರ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಲೊಕೇಟೆಡ್ ಇನ್ ವಿಚ್ ಸಿಟಿ? ಭಾರತೀಯ ರಿಸರ್ವ್ ಬ್ಯಾಂಕ್ನ ಪ್ರಧಾನ ಕಚೇರಿ ಯಾವ ನಗರದಲ್ಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಮುಂಬೈ. ಮುಂಬೈ ನಗರದಲ್ಲಿ RBIನ ಹೆಡ್ ಕ್ವಾರ್ಟರ್ಸ್ ಇದೆ. ಮುಖ್ಯ ಕಚೇರಿಯನ್ನು ನಾವು ಮುಂಬೈಯಲ್ಲಿ ನೋಡ್ಬೋದು. ಸೊ ಇದು ಯಾವಾಗ ಶುರು ಆಯಿತು ಅಂದರೆ 1935 ಏಪ್ರಿಲ್ 1ರಲ್ಲಿ RBI ಆ್ಯಕ್ಟ್ 1934 ಮುಖಾಂತರ ನಾವು RBIಯನ್ನು ಶುರು ಮಾಡಿದ್ವಿ ಇಂಡಿಯಾದಲ್ಲಿ. ಮೊದಲು RBIನ ಕೇಂದ್ರ ಕಚೇರಿ ಕಲ್ಕತ್ತಾದಲ್ಲಿತ್ತು. ಅದಾದ ನಂತರ ಮುಂಬೈಗೆ ಶಿಫ್ಟ್ ಆಯಿತು. ಯಾವಾಗಂದರೆ 1937ರಿಂದ RBIನ ಮುಖ್ಯ ಕಚೇರಿ ಮುಂಬೈಯಲ್ಲಿಯೇ ಇದೆ.
ನೆಕ್ಸ್ಟ್ ಕ್ವಶನನ್ನು ನೋಡೋಣ. ದ ಓಂಗೆ, ಜರವಾ ಆ್ಯಂಡ್ ಸೆಂಟಿನಾಲಿಸ್ ಟ್ರೈಬ್ಸ್ ಆರ್ ಪ್ರೈಮರಿಲಿ ಫೌಂಡ್ ಇನ್ ವಿಚ್ ಇಂಡಿಯನ್ ಟೆರಿಟರಿ ಆಫ್ ಇಂಡಿಯಾ? ಓಂಗೆ, ಜರವಾ ಮತ್ತು ಸೆಂಟಿನಾಲಿಸ್ ಬುಡಕಟ್ಟುಗಳು ಭಾರತದ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತಾರೆ? ಸೊ ಇವರೆಲ್ಲ ಆದಿವಾಸಿಗಳು, ಓಂಗೆ, ಜರವಾ ಮತ್ತು ಸೆಂಟಿನಾಲಿಸ್ ಅಂತ. ಇವರು ಭಾರತದ ಯಾವ ರೀಜನಲ್ಲಿ ಇದ್ದಾರೆ ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್, ಈ ದ್ವೀಪದಲ್ಲಿ ನಾವು ಇವರನ್ನು ನೋಡ್ತೀವಿ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಒಂದು ಸ್ಕ್ರೀನ್ಶಾಟನ್ನು ಕೊಟ್ಟಿದ್ದೆ, ಅದರಲ್ಲಿ ಬೇರೆ ಬೇರೆ ಆದಿವಾಸಿಗಳು ಎಲ್ಲೆಲ್ಲಿದ್ದಾರೆ ಅಂತ ಒಂದು ಇಮೇಜ್ ಇದೆ, ದಯವಿಟ್ಟು ಅದನ್ನೆಲ್ಲ ಹೋಗಿ ನೋಡಿ. ಉದಾಹರಣೆಗೆ ತೋಡ ಆದಿವಾಸಿಗಳು ತಮಿಳುನಾಡಲ್ಲಿ ಇದ್ದಾರೆ, ಹಾಗೆಯೇ ಕರ್ನಾಟಕದಲ್ಲಿ ಕೊರಗ, ಜೇನು ಕುರುಬ, ಹಕ್ಕಿ ಪಿಕ್ಕಿ ಇವರೆಲ್ಲ ಇದ್ದಾರೆ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಕ್ವಶನ್. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಏರ್ಪೋರ್ಟ್ ಅಟ್ ಬೆಂಗಳೂರು ವಾಸ್ ಡೆವಲಪ್ ಡ್ಯೂರಿಂಗ್ ದ ಟೆನ್ಯೂರ್ ಆಫ್ ಕೆಂಪೇಗೌಡ ಏರ್ಪೋರ್ಟ್ಗಿಂತ ಮುಂಚೆ ಬೆಂಗಳೂರಲ್ಲಿ HAL ಏರ್ಪೋರ್ಟ್ ಅನ್ನೋದಿತ್ತು. ಸೊ ಇದು ಮೈಸೂರಿನ ಯಾವ ದಿವಾನರು ಅವರ ಟೈಮಲ್ಲಿ ಇದು ಶುರುವಾಗಿತ್ತು ಅಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಮಿರ್ಜಾ ಇಸ್ಮಾಯಿಲ್. ಇವರ ಟೈಮಲ್ಲಿ ಇದನ್ನು ಶುರು ಮಾಡಿದರು. ಕರ್ನಾಟಕ ಪೊಲೀಸ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ನಾನು ಒಂದು ಪ್ಲೇ ಲಿಸ್ಟನ್ನು ಮಾಡಿದ್ದೀನಿ, ಕರ್ನಾಟಕ ಪೊಲೀಸ್ ಅನ್ನುವಂಥದ್ದು. ಸೊ ಇದರಲ್ಲಿ ನಿಮಗೆ ಸಿವಿಲ್ ಪೊಲೀಸ್ ಎಕ್ಸಾಮ್ಗೆ ಬೇಕಾಗಿರುವಂಥ MCQ ಹಾಗೆ ಇನ್ಫಾರ್ಮೇಷನ್ ರಿಲೇಟೆಡ್ ವೀಡಿಯೋಸ್ಗಳೆಲ್ಲ ಇದೆ. ದಯವಿಟ್ಟು ಆ ಪ್ಲೇ ಲಿಸ್ಟನ್ನು ಹೋಗಿ, ಆ ಪ್ಲೇ ಲಿಸ್ಟ್ ಲಿಂಕ್ ಕೂಡ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ಅಲ್ಲಿರುವಂಥ ಎಲ್ಲ ವೀಡಿಯೋಸ್ಗಳನ್ನ ನೋಡಿ ನೀವು, ಇದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಇದಕ್ಕೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.